ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಯಾವುದೇ ರೀತಿಯ ಒಂದು ಪೂಜೆಯ ಒಂದು ವಿಧಾನವನ್ನು ತಿಳಿಸ್ಕೊಡ್ತಾ ಇಲ್ಲ. ಧನುರ್ಮಾಸ ಇನ್ನೇನು ಹತ್ತಿರ ಬರ್ತಾ ಇದೆ. ಒಂದು ಪೂಜಾ ವಿಧಾನ ಈ ಒಂದು ವಿಡಿಯೋದ ನಂತರದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಇವತ್ತು ನಾನು ನಿಮಗೆ ಕೆಲವೊಂದು ವಸ್ತುಗಳ ಬಗ್ಗೆ ಮಾಹಿತಿ ಕೊಡೋಣ ಅಂತ ಅಂದ್ಕೊಂಡಿದ್ದೇನೆ. ಅಂದರೆ ಇದು ಪೂಜೆಗೆ ಸಂಬಂಧಪಟ್ಟಿರುವಂಥ ವಸ್ತುಗಳೇ ಆಗಿರ್ತದೆ. ಇದನ್ನು ನೀವು ಒಂದು 100 ರೂಪಾಯಿಂದ ಒಂದು 250 ರೂಪಾಯಿ ಒಳಗೇ ಪ್ರತಿಯೊಂದು ವಸ್ತುಗಳು ಕೂಡ ಸಿಗುವಂಥದ್ದು. ನೋಡಿ, ಇದನ್ನು ನಾನು ನಿಮಗೆ ಅರ್ಚನೆ ಮಾಡ್ಕೊಳ್ಳೋದಕ್ಕೋಸ್ಕರ ತಿಳಿಸ್ಕೊಡ್ತಾ ಇದ್ದೇನೆ. ತುಂಬ ಚೆನ್ನಾಗಿದೆ. ಲಕ್ಷ್ಮೀ ಸಂಕೇತ ಮಧ್ಯದಲ್ಲಿ ಅಷ್ಟಲಕ್ಷ್ಮಿಯರಿದ್ದಾರೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ನೋಡಿ, ಇದರ ಲಿಂಕನ್ನು ಕೂಡ ನಾನು ನಿಮಗೆ ಹಾಕಿರ್ತೇನೆ. ನೀವು ಇಲ್ಲಿ ತೆಗೆದುಕೋಬೋದು, ಅಥವಾ ಆನ್ಲೈನಲ್ಲೇ ತೆಗೆದುಕೋಬೇಕು ಅಂತಲ್ಲ. ನೀವು ಇರುವಂಥ ಊರಿನಲ್ಲಿ ಒಂದು ಅಂಗಡಿಗಳಿದ್ರೆ ಅಲ್ಲಿ ಕೂಡ ತೆಗೆದುಕೋಬೋದು, ಅಥವಾ ನಿಮಗೆ ಯಾವುದು ಸೂಕ್ತ ಅನಿಸುತ್ತೋ ಅಲ್ಲೇ ಹೋಗಿ ನೀವು ತೆಗೆದುಕೋಬೋದು. ಇದು ನೋಡಿ, ತುಂಬಾ ಚೆನ್ನಾಗಿದೆ. ನನ್ನ ಹತ್ರ ಇರುವಂಥದ್ದು ಪ್ಲೈನ್ ಆಗಿದೆ. ನಾನು ಈ ಅಷ್ಟಲಕ್ಷ್ಮಿದು ಒಂದು ಇದನ್ನು ನೋಡ್ಕೊಂಡ್ಬಿಟ್ಟು, ಮರದಲ್ಲಿ ಪುಟ್ಟ ಮರ ಇರುತ್ತೆ. ಇದರಲ್ಲಿ ನಾವು ಯಾವಾಗಲೂ ಕೂಡ ಒಂದು ಪ್ಲೇಟನ್ನು ಇಟ್ಟು ನಾನು ನಿಮಗೆ ಕುಂಕುಮಾರ್ಚನೆ ತಿಳಿಸ್ಕೊಡ್ತಾ ಇದ್ದೆ. ಇಂದು ನಾನು ನಿಮಗೆ ಈ ಒಂದು ಮರದಲ್ಲಿ ನಾನು ಇತ್ತೀಚಿನ ದಿನಗಳಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಕುಂಕುಮಾರ್ಚನೆ ಮಾಡುವಂಥದ್ದು. ಇದು ಅಷ್ಟಲಕ್ಷ್ಮಿದು ಒಂದು ಸಿಕ್ತು, ಹಾಗಾಗಿ ನಾನು ಅದನ್ನು ಒಂದು ಕೂಡ ತೆಗೆದುಕೊಂಡೆ. ನಂತರದಲ್ಲಿ ನೋಡಿ, ಕುಬೇರ ಕಾಯಿನ್ ಇದಂತೂ ನಮಗೆ ಪ್ರತಿಯೊಂದು ದಿವಸಗಳಲ್ಲೂ ಕೂಡ ಪೂಜೆಗೆ ಸೂಕ್ತವಾಗಿರುತ್ತದೆ. ನಾವು ಕಳಸದ ಒಳಗೆ ಹಾಕುವಂಥದ್ದಾಗಿರ್ಬೋದು, ಅಥವಾ ಅರ್ಚನೆ ಮಾಡೋದಕ್ಕೋಸ್ಕರ ಆಗಿರ್ಬೋದು. ಆಮೇಲೆ ಇವೆಲ್ಲವನ್ನು ಕೂಡ ನೀವು ತೆಗೆದುಕೋಬೋದು. ಇದರಲ್ಲಿ ನನಗೆ ಬಂದಿರುವಂಥದ್ದು 13 ಕಾಯಿನ್ಗಳು ಬಂದಿದೆ. ಇದರಲ್ಲಿ 2 ರೀತಿಯ ಕಾಯಿನ್ಗಳಿರುತ್ತೆ. ಒಂದು ಲಕ್ಷ್ಮೀ ಕಾಯಿನು, ಅಂದರೆ ಲಕ್ಷ್ಮೀ ನಾಣ್ಯ, ಇನ್ನೊಂದು ಕುಬೇರ ನಾಣ್ಯ ಅಂತೇಳಿ. ಇದು ಲಕ್ಷ್ಮೀ ನಾಣ್ಯ ನಾನು ಏನಕ್ಕೆ ತೆಗೆದುಕೊಂಡಿದ್ದೀನಿ ಅಂತಂದರೆ, ಒಂದು ಭಾಗದಲ್ಲಿ ಶ್ರೀಚಕ್ರ ಇದೆ, ಮತ್ತೊಂದು ಭಾಗದಲ್ಲಿ ನಿಮಗೆ ಗಜಲಕ್ಷ್ಮಿ ಕಾಣಿಸ್ತಾ ಇರ್ಬೋದು. ನೋಡಿ, ನಾನು ತೋರಿಸ್ತಾ ಇದ್ದೇನೆ. ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ. ಇದನ್ನು ನೀವು 108 ಕಾಯಿನ್ ಕೂಡ ತೆಗೆದುಕೋಬೋದು. ನಾನು ಈಗ ಸದ್ಯದ ಮಟ್ಟಿಗೆ 13 ತೆಗೆದುಕೊಂಡಿದ್ದೇನೆ. ನಂತರದ ದಿವಸಗಳಲ್ಲಿ ಕೂಡ ತೆಗೆದುಕೋಬೇಕು ಅಂತ ಅಂದ್ಕೊಂಡಿದ್ದೇನೆ. ನಾನು ಮೊದಲು ಕ್ವಾಲಿಟಿ ನೋಡೋಣ, ಚೆನ್ನಾಗಿತ್ತು ಅಂದರೆ ಮಾತ್ರ ತೆಗೆದುಕೊಳ್ಳೋಣ ಅಂತ, ಇಲ್ಲಾಂದರೆ ಬೇಡ ಅಂತ ಅಂದ್ಕೊಂಡಿದ್ದೆ. ಆದರೆ ಆರಾಮಾಗಿ ತೆಗೆದುಕೋಬೋದು. ನನಗೆ ತುಂಬಾ ಇಷ್ಟ ಆಯಿತು. ಇದು ನಾನು ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ತೆಗೆದುಕೋಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಹಾಗೆ ನಮಗೆ ಈಗ ನಾವು ಪ್ರತಿನಿತ್ಯನೂ ಕೂಡ ಕುಂಕುಮಾರ್ಚನೆ ಮಾಡೋದಕ್ಕಾಗೋದಿಲ್ಲ. ಆಮೇಲೆ ಈಗಂತೂ ಬೆಳ್ಳಿ ರೇಟ್ ತುಂಬಾ ಜಾಸ್ತಿ ಆಗಿದೆ. ಬೆಳ್ಳಿ ಕಾಯಿನ್ ತೆಗೆದುಕೊಳ್ಳೋದು ಕೂಡ ಕಷ್ಟವಾಗುತ್ತೆ. ಈ ರೀತಿ ಪಂಚಲೋಹದ ಒಂದು ಕುಬೇರ ಕಾಯಿನ್ ಅಥವಾ ಲಕ್ಷ್ಮೀ ಕಾಯಿನನ್ನು ನೀವು ತೆಗೆದುಕೋಬೋದು. ನಾನು ತೆಗೆದುಕೊಂಡಿರುವಂಥದ್ದು ಲಕ್ಷ್ಮೀ ಕಾಯಿನ್. ಹಿಂಭಾಗದಲ್ಲಿ ಶ್ರೀಚಕ್ರ, ಮುಂಭಾಗದಲ್ಲಿ ಲಕ್ಷ್ಮಿ ಇರುವಂಥದ್ದು. ನೋಡಿ, ಈ ರೀತಿ ಅಷ್ಟಲಕ್ಷ್ಮಿ ಇರುವಂಥ ಒಂದು ಮರದಲ್ಲಿ ಒಂದು ಕುಬೇರ ನಾಣ್ಯ ಇಟ್ಟು ನಾವು ಅರ್ಚನೆ ಮಾಡ್ಬೋದು. ನಂತರದಲ್ಲಿ ಒಂದು ಪುಟ್ಟ ಪುಟ್ಟ ಮಣಿಗಳು, ಇದು ಕೂಡ ಒಂದು 100 ರೂಪಾಯಿ ಒಳಗೆ ನಿಮಗೆ ಸಿಗುವಂಥದ್ದು, ಒಂದು 90 ರೂಪಾಯಿ ಒಳಗೆ ಸಿಗುವಂಥದ್ದು. ಇದು ಏನಪ್ಪ ಅಂತಂದರೆ, ದೀಪಗಳು ಹಚ್ತಾ ಇರ್ತೇವೆ, ದೀಪಗಳ ಕೆಳಗೆ ಇಡೋದಕ್ಕೋಸ್ಕರ ನಾವು ಇದನ್ನು ಉಪಯೋಗಿಸ್ಕೋಬೋದು. ಅಥವಾ ಒಂದು ವಿಗ್ರಹ ಒಂದು ಪ್ಲೇಟ್ ಮೇಲೆ ಇಟ್ಟು ಅದನ್ನು ಕೂಡ ನಾವು ಇಡ್ಬೋದು. ಈಗ ಮನೆ ದೇವರದ ಒಂದು ವಿಗ್ರಹ ಇಡ್ತಾ ಇರ್ತೀವಿ ಕಳಸದ ಮುಂದೆ, ನೋಡೋದಕ್ಕೂ ಕೂಡ ತುಂಬ ಸುಂದರವಾಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ನೀವು ಆ ಒಂದು ಪ್ಲೇಟಿನಲ್ಲಿ ನಾವು ಒಂದು ವಿಗ್ರಹವನ್ನು ಇಟ್ಟು ಇದರ ಮೇಲೆ ಇಟ್ಟು ನಾವು ಪೂಜೆಯನ್ನು ಮಾಡ್ಕೋಬೋದು. ತುಂಬ ಚಿಕ್ಕದಾಗಿ ತುಂಬ ಸುಂದರವಾಗಿದೆ. ನೋಡೋದಕ್ಕಂತೂ ನನಗಂತೂ ಭಾಳನೇ ಇಷ್ಟ ಆಯಿತು. 3 ಬಂದಿದೆ ಇದು, ಹಾಗಾಗಿ ಇದನ್ನು ಕೂಡ ತೆಗೆದುಕೊಂಡಿದ್ದೇನೆ. ನೋಡಿ, ನಂತರದಲ್ಲಿ ದೀಪದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ನನ್ನ ಹತ್ರ ಮೊದಲಿಂದನೂ ಕೂಡ ಮಣ್ಣಿನ ದೀಪ ಇದೆ, ಪಂಚದೀಪಾರಾಧನೆ ಮಾಡುವಂಥದ್ದು. ಇದು ನನಗೆ ಕಲ್ಲಿನಲ್ಲಿ ಮಾಡುವಂಥದ್ದು, ಇದು ಕೂಡ ನನಗೆ ಇಷ್ಟ ಆಯಿತು. ಹಾಗಾಗಿ ಇದನ್ನು ಒಂದು ಕೂಡ ತೆಗೆದುಕೊಂಡಿದ್ದೆ. ಇದರ ಬಗ್ಗೆ ನಾನು ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಈಗಾಗಲೇ ಇದರ ಒಂದು ದೀಪಾರಾಧನೆ ಮಾಹಿತಿ ಕೊಟ್ಟಿದ್ದೇನೆ. ಈಗ ಮೊನ್ನೆ ನಾನು ರೀಸೆಂಟಾಗಿ ನಿಮಗೆ ಒಂದು ಸಂಕಷ್ಟ ಚತುರ್ಥಿ ಪೂಜೆಯಲ್ಲೂ ಕೂಡ ನಾನು ಈ ದೀಪಾರಾಧನೆ ತಿಳಿಸ್ಕೊಟ್ಟಿದ್ದೇನೆ. ನನ್ನ ಹತ್ರ ಮೊದಲಿಂದನೂ ಕೂಡ ಒಂದು ಮಣ್ಣಿನ ದೀಪ ಇತ್ತು, ಆದರೆ ನಾನು ಕಲ್ಲಿನ ದೀಪ ತೆಗೆದುಕೊಳ್ಳೋಣ ಅಂತೇಳಿ ತೆಗೆದುಕೊಂಡಿದ್ದೇನೆ. ನಾನು ಏನಪ್ಪ ಅಂತಂದರೆ, ಪ್ರತಿ ಸಾರಿನೂ ಅಷ್ಟೇ ನಮ್ಮ ಮನೆ ದೇವ್ರ ಮನೇಲಿ ನಾನು ಎಲ್ಲ ರೀತಿಯದ್ದು ದೀಪ ನಾನು ಹಚ್ತೇನೆ. ಯಾಕಂದರೆ ನಾನು ದೀಪದ ಬೆಳಕಿನಲ್ಲಿ ನಿಮ್ಗೆ ಯಾವಾಗಲೂ ಹೇಳ್ತಿರ್ತೇನೆ, ದೇವ್ರನ್ನ ನೋಡಬೇಕು ಅಂತೇಳಿ. ಹಾಗಾಗಿ ಕಲ್ಲಿಂದು ಹಚ್ತಾ ಇರ್ತೇನೆ, ಮಣ್ಣಿನ ದೀಪನೂ ಹಚ್ತಾ ಇರ್ತೇನೆ, ಹಿತ್ತಾಳೆ ದೀಪನೂ ಹಚ್ತೇನೆ, ಬೆಳ್ಳಿ ದೀಪನೂ ಕೂಡ ಹಚ್ತಾ ಇರ್ತೇನೆ. ಹಾಗಾಗಿ ನಾನು ತೆಗೆದುಕೊಂಡಿರೋಂಥದ್ದು. ನೋಡಿ, ಇದು ಏನಪ್ಪ ಅಂತಂದರೆ, ನಾವು ಸೆಂಟ್ರಲ್ ಟೇಬಲಲ್ಲಿ, ಅಂದರೆ ನಮ್ಮ ಹಾಲ್ನಲ್ಲಿ ನಾವು ಇದಕ್ಕೆ ಕೆಳಗೆ ನೀರನ್ನು ಹಾಕಿ, ನೀರಿಗೆ ಹಾಕುವಂಥ ವಸ್ತುಗಳು ಹಾಕಿ, ಕೆಳಗೆ ಹೂವನ್ನು ಹಾಕಿ ಡೆಕೋರೇಷನ್ ಮಾಡ್ಬೋದು. ಹಾಗೆ ಮೇಲೆ ಒಂದು ದೀಪ ಹಚ್ಚಿಡ್ಬೋದು. ನೋಡೋಕ್ಕೂ ತುಂಬ ಸುಂದರವಾಗಿದೆ. ಹಾಗೆ ಇದು ವಾಸ್ತು ಪ್ರಕಾರನೂ ಕೂಡ ನಾವು ಇದನ್ನು ಉಪಯೋಗಿಸ್ಕೋಬೋದು. ಹಾಗಾಗಿ ಇದು ಒಂದು ತೆಗೆದುಕೊಂಡಿರೋಂಥದ್ದು. ಇದು ನಿಮಗೆ ಒಂದು 120 ಅಥವಾ ಒಂದು 100 ರೂಪೀಸ್ ಒಳಗೆ ಸಿಗುವಂಥದ್ದು. ನಾನೀಗ ತೋರಿಸ್ತಿರೋ ಎಲ್ಲ ವಸ್ತುಗಳು ಅಷ್ಟೇ ನಿಮಗೆ 200, 250 ರೂಪಾಯಿ, 250 ಅಂದರೆ ಹೆಚ್ಚಾಯಿತು. ಅಷ್ಟರೊಳಗಿರುವಂಥ ವಸ್ತುಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಕಲ್ಲಿನಲ್ಲಿ ಮಾಡಿರುವಂಥ ಒಂದು ಪಂಚದೀಪಾರಾಧನೆ ಏನು ತೆಗೆದುಕೊಂಡಿದ್ದೀನೋ ಅದೇ ರೀತಿ ಇರುವಂಥದ್ದು, ಒಂದೇ ದೀಪ ಹಚ್ಚುವಂಥದ್ದು. ಅಂದರೆ ಇದನ್ನು ನಾನು ಅಡುಗೆ ಮನೆಯಲ್ಲಿ ಹಚ್ಚೋದಕ್ಕೋಸ್ಕರ ತೆಗೆದುಕೊಂಡಿದ್ದೇನೆ. ಅಡುಗೆ ಮನೆಯಲ್ಲೂ ಕೂಡ ನಾವು ಯಾವ ದಿಕ್ಕಿನಲ್ಲಿಟ್ಟು ದೀಪಾರಾಧನೆ ಮಾಡಬೇಕು, ಇದ್ರ ಬಗ್ಗೆಯೂ ಕೂಡ ನಿಮಗೆ ಈಗಾಗಲೇ ಮಾಹಿತಿ ಕೊಟ್ಟಿದ್ದೇನೆ. ಅನ್ನಪೂರ್ಣೇಶ್ವರಿ ಪೂಜೆ ವಿಧಾನವನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ. ಹಾಗೆ ಈ ಒಂದು ದೀಪಾರಾಧನೆ ಕೂಡ ತಿಳಿಸ್ಕೊಟ್ಟಿದ್ದೇನೆ. ಇದು ಕೂಡ ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ನಾನು ನೋಡಿ, ಅಡುಗೆ ಮನೆಯಲ್ಲಿ ಹಚ್ಚೋದಕ್ಕೋಸ್ಕರನೇ ನಾನು ಈ ಒಂದು ದೀಪವನ್ನು ತೆಗೆದುಕೊಂಡಿದ್ದೇನೆ.
ನಾನೀಗ ಏನೆಲ್ಲ ವಸ್ತುಗಳನ್ನು ತೋರಿಸಿದ್ದೇನೋ ಅದ್ರ ಪ್ರತಿಯೊಂದು ವಸ್ತುಗಳ ಬಗ್ಗೆನೂ ಕೂಡ ಲಿಂಕನ್ನು ಹಾಕಿರ್ತೇನೆ. ನೀವು ಫ್ಲಿಪ್ಕಾರ್ಟಲ್ಲಾದರೂ ತಗೋಬೋದು ಅಥವಾ ಮೀಶೋನಲ್ಲಾದ್ರೂ ತೆಗೆದುಕೋಬೋದು. ನಾನು ಎರಡರಲ್ಲೂ ಕೂಡ ತೆಗೆದುಕೊಳ್ತಾ ಇರ್ತೇನೆ. ಹಾಗಾಗಿ ನನಗೆ ಯಾವುದು ನನಗೆ ರೀಸನಬಲ್ ರೇಟ್ ಅನಿಸುತ್ತೋ, ಕ್ವಾಲಿಟಿ ಚೆನ್ನಾಗಿರುತ್ತೋ ಅದನ್ನು ಫಸ್ಟು ನಾನು ತರಿಸಿ ನೋಡಿ ಚೆನ್ನಾಗಿದ್ದರೆ ಮಾತ್ರ ನಾನು ತೆಗೆದುಕೊಂಡು ನಾನು ಹಚ್ಚಿ ಅದನ್ನು ಉಪಯೋಗಿಸ್ಕೊಂಡು ಆಮೇಲೆ ನಿಮಗೆ ನಾನು ತಿಳಿಸ್ಕೊಡ್ತಾ ಇರ್ತೇನೆ. ಹಾಗಾಗಿ ನಾನು ಇವೆಲ್ಲ ವಸ್ತುಗಳನ್ನು ಕೂಡ ತೆಗೆದುಕೊಂಡಿರೋದ್ರಿಂದ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಇದರಲ್ಲಿ ನಿಮಗೆ ಏನಾದರೂ ಇಷ್ಟವಾಗಿದ್ದರೆ ನೀವು ಆ ವಸ್ತುಗಳನ್ನು ನೀವು ತೆಗೆದುಕೋಬೋದು ಅಥವಾ ನೀವು ಇರುವ ಊರಿನಲ್ಲೇ ನೀವು ನೋಡಿ ಹುಡುಕಿ ತೆಗೆದುಕೊಳ್ಳಿ ಅಷ್ಟೇ. ಇದರಲ್ಲಿ ಯಾವುದೇ ರೀತಿಯದು ಪ್ರಮೋಷನ್ ವೀಡಿಯೋ ಅಲ್ಲ, ಯಾವುದೂ ಅಲ್ಲ. ನನ್ನ ವೈಯಕ್ತಿಕ ಬಳಕೆಗೋಸ್ಕರ ನಾನು ಇದನ್ನು ಉಪಯೋಗಿಸ್ಕೊಂಡಿರುವಂಥದ್ದು. ಹಾಗೆ ನೋಡಿ, ಈ ಕುಂಚಂ ಬಗ್ಗೆನೂ ಕೂಡ ಇತ್ತೀಚಿನ ಒಂದು ವೀಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೇನೆ. ಇದು ಕೂಡ ತುಂಬ ಚೆನ್ನಾಗಿದೆ. ಇದನ್ನು ನಿಮ್ಮ ಮನೇಲಿ ನೀವು ತೆಗೆದುಕೋಬೋದು ಅಂತಂದರೆ ಲಕ್ಷ್ಮೀ ಕುಂಚಮ್ಮನ್ನು ಕೂಡ ನೀವು ತೆಗೆದುಕೋಬೋದು. ಇದ್ರ ಬಗ್ಗೆ ಈಗಾಗಲೇ ನಾನು ನಿಮಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ. ಸೊ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.